ಜಗತ್ತನ್ನು ಬೆಳಗುವ ಚಂದ್ರನಿಗೆ ನಾಳೆ ಗ್ರಹಣ ಹಿಡಿತಾ ಇದೆ. ನಾಳೆ ವರ್ಷದ ಕೊನೆಯ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗುತ್ತೆ. ಖಗೋಳ ವಿಸ್ಮಯಕ್ಕೆ ಸಾಕ್ಷಿ ಆಗ್ತಾ ಇದೆ ಬಾನಂಗಳ ಗ್ರಹಣ ಹಿನ್ನೆಲೆ ಹಲವು ದೇವಸ್ಥಾನಗಳನ್ನು ಕೂಡ ಬಂದ್ ಮಾಡಲಾಗುತ್ತೆ. ರಕ್ತ ಚಂದ್ರಗ್ರಹಣ ನೋಡಿ ರಾತ್ರಿ 11 ಗಂಟೆಯಿಂದ 12:22ವರೆಗೆ ಗೋಚರ ಆಗುತ್ತೆ. ಸುಮಾರು ಒಂದು 3.5 ಗಂಟೆ ಇರುತ್ತೆ ನಿಮಗೆ ನೋಡಲಿಕ್ಕೆ. ಏಷ್ಯಾ, ಆಸ್ಟ್ರೇಲಿಯಾ ಮತ್ತು ಯುರೋಪ್ನಲ್ಲಿ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಭಾರತ, ಚೀನಾ, ರಷ್ಯಾ, ಪಶ್ಚಿಮ ಆಸ್ಟ್ರೇಲಿಯಾ, ಪೂರ್ವ ಆಫ್ರಿಕಾ, ಅರಬ್ ದೇಶಗಳಲ್ಲೂ ಕೂಡ ಇದು ಗೋಚರ ಆಗುತ್ತೆ. ಅಂದರೆ ಬರಿಗಣ್ಣಿನಿಂದ ನೋಡ್ಬೋದು, ಜೊತೆಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಟೆಲಿಸ್ಕೋಪಲ್ಲಿ ಕೂಡ ನೋಡ್ಬೋದು. ಬೆಂಗಳೂರಲ್ಲಿರುವಂಥವರು ನೆಹರು ತಾರಾಲಯದಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಅಲ್ಲಿ ಹೋಗಿ ಕೂಡ ವೀಕ್ಷಣೆ ಮಾಡಬಹುದು. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದು ಬಹಳ ಸ್ಪಷ್ಟವಾಗಿ ಗೋಚರ ಆಗುತ್ತೆ. ಅಂದರೆ 10 ವರ್ಷ ಅಂದರೆ ಒಂದು ದಶಕದಲ್ಲೇ ಭಾಳ ಜಾಸ್ತಿ ಟೈಮ್ ಇರುವಂತಹ ಗ್ರಹಣವಾಗಿದೆ ಇದು. ಖಗ್ರಾಸ ಚಂದ್ರಗ್ರಹಣ, ರಕ್ತ ಚಂದ್ರಗ್ರಹಣ ಅಥವಾ ಬ್ಲಡ್ ಮೂನ್ ಅಂತ ಕರೀತಾರೆ. ಚಂದ್ರ ಭೂಮಿಗೆ ಹತ್ತಿರವಾಗುವಂತಹ ಒಂದು ಸಮಯ. ಅಂದರೆ ಚಂದ್ರ ಮತ್ತು ಭೂಮಿ, ಸೂರ್ಯ ಒಂದೇ ರೇಖೆಯಲ್ಲಿ ಬಂದಾಗ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳುತ್ತೆ. ಹಾಗಾಗಿ ಅದು ಪ್ರತಿಫಲನ ಆಗುತ್ತೆ ಬೆಳಕು. ಆ ಟೈಮ್ನಲ್ಲಿ ಚಂದ್ರ ನಮಗೆ ಕೆಂಪಾಗಿ ಕಾಣಿಸ್ತಾನೆ. ಅಂದರೆ ಕೆಂಪುಗಳು ಅಂದರೆ ರಕ್ತ ಅಂತ ಅಷ್ಟು ಕೆಂಪಲ್ಲ, ಆ ಒಂದು ಬ್ಲಡ್ ಮೂನ್ ಥರ ನಮಗೆ ಗೋಚರ ಆಗುತ್ತೆ. ಈ ಖಗೋಳ ಕೌತುಕವನ್ನು ಕಣ್ತುಂಬಿಕೊಳ್ಳಿಕ್ಕೆ ವಿಶ್ವಮಟ್ಟದಲ್ಲೂ ಕೂಡ ಜನ ಕಾತುರದಿಂದ ಕಾಯ್ತಾರೆ. ಗ್ರಹಣದ ಸಮಯ ನಾವು ನೋಡಿದ್ವಿ, ಸುಮಾರು 9:57ಕ್ಕೆ ಇದು ಶುರುವಾಗುತ್ತೆ. 11:11 ಮಧ್ಯಕಾಲ, ಮೋಕ್ಷಕಾಲ ಇದು 1:32ವರೆಗೂ ಅದು ಗೋಚರ ಆಗುತ್ತೆ. ಸಮ್ಮಿಲನ ಆಗುವಂಥದ್ದು ರಾತ್ರಿ 11 ಗಂಟೆಗೆ. ಗ್ರಹಣದ ಮಧ್ಯಕಾಲ 11:42 ಆಗುತ್ತೆ ಇದರಲ್ಲಿ. ಇನ್ನು ಗ್ರಹಣದ ಸಮ್ಮಿಲನ ಅಂದರೆ ಅಂತ್ಯ ಆಗುವುದು ರಾತ್ರಿ 12:23ಕ್ಕೆ ಆಗುತ್ತೆ. ಗ್ರಹಣ ಮೋಕ್ಷ ಆಗೋದು, ಕಂಪ್ಲೀಟ್ ಆಗೋದು 1:26. ಗ್ರಹಣದ ಒಟ್ಟು ಅವಧಿ 3 ಗಂಟೆ 29 ನಿಮಿಷ ಇರುತ್ತೆ. ಚಂದ್ರಗ್ರಹಣದ ಕಾಲದಲ್ಲಿ ಆಹಾರ ಪಥ್ಯವನ್ನು ಮಾಡಬೇಕು. ಸೂರ್ಯಾಸ್ತಮಾನದ ನಂತರ ಆಹಾರ ಸೇವನೆ ಬೇಡ. ಮರುದಿನ ಸೂರ್ಯೋದಯವರೆಗೆ ಆಹಾರ ಸೇವಿಸಬಾರದು. ನೋಡಿ, ಜ್ಯೋತಿಷ್ಯದ ಪ್ರಕಾರ ಇದು ಮಾಡ್ಬೋದು, ಬಿಡ್ಬೋದು, ಅವ್ರಿಗೆ ಬಿಟ್ಟಿದ್ದು ಅವ್ರವ್ರ ನಂಬಿಕೆ ಅದು. ಮಕ್ಕಳು, ವೃದ್ಧರು ಆಹಾರವನ್ನು ಪಡೀಲಿ. ಆಹಾರ ಪಥ್ಯ ಬಹಳ ಒಳ್ಳೆಯದು. ಮೂಢನಂಬಿಕೆಗಳು ಬೇಡ. ಮಾಡಿ, ನಂಬಿಕೆ ಇರಲಿ, ಆದರೆ ಮೂಢನಂಬಿಕೆ ಬೇಡ. ಮಧ್ಯಾಹ್ನ ಭೋಜನ ಮಾತ್ರ ಮಾಡಿ. ವಿದ್ಯಾರ್ಥಿಗಳು ತಮ್ಮ ಪಾಠ ಅಧ್ಯಯನ ಮಾಡಬಹುದು. ವೈಜ್ಞಾನಿಕವಾಗೂ ಕೂಡ ಇದರ ಹಿಂದೆ ಕಾರಣಗಳಿದ್ದಾವೆ. ಯಾಕೆ ಊಟ ಮಾಡಲ್ಲ ಅನ್ನೋದಕ್ಕೆ, ಯಾಕೆ ಗರ್ಭಿಣಿಯರು ಆಚೆ ಬರಬಾರ್ದು, ಯಾಕೆ ಗರ್ಭಿಣಿಯರಿಗೆ, ಇದಕ್ಕೂ ಕೂಡ ಸೈಂಟಿಫಿಕಲ್ ರೀಸನ್ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ಇದಕ್ಕೆ ಕಾರಣಗಳಿದ್ದಾವೆ, ಪುರಾಣಗಳಲ್ಲೂ ಕೂಡ ಇದ್ದಾವೆ.